ಹಾಯ್ ಹಲೋ ಫ್ರೆಂಡ್ಸ್, ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಮಿಸ್ಟರ್ ಆ್ಯಂಡ್ ಮಿಸ್ಟರ್ಸ್ ವೆಜ್ ಇನ್ ನಾನ್ ವೆಜ್ ಅಂತ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಇದರ ವಿಶೇಷತೆ ಏನು ಅಂದರೆ, ನಾನು ನನ್ನ ಯೋಚನೆಯಲ್ಲಿ ಎಲ್ಲ ನಾನ್ ವೆಜ್ಜಲ್ಲೂ ನಮ್ಮದು ವೆಜ್ ಐಟಮ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ವೆಜ್ ಇನ್ ನಾನ್ ವೆಜ್ ಅಂತ ಹಾಕ್ಕೊಂಡಿದ್ದೀನಿ. ನಾನು ಕೂಡ ಚಿಕನ್ ಲವರು, ನನ್ನ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನೀವು ಮಾಡಿದಂತಹ ಟೇಸ್ಟ್ ಹೇಗಿತ್ತು ಅಂತ ನನಗೆ ತಿಳಿಸ್ಕೊಡಿ. ಹಾಗೆಯೇ ಈಗ ನಾನು ಮೊದಲನೇದಾಗಿ ಚಿಕನ್ ತೊಗೊಂಡಿದ್ದೀನಿ. ರೆಡ್ ಚಿಲ್ಲಿ, ಗರಂ ಮಸಾಲ, ಚಿಕನ್ ಮಸಾಲ, ಪೆಪ್ಪರು, ಚಕ್ಕೆ, ಏಲಕ್ಕಿ, ಹಾಗೆ ಹಳದಿನೂ ಹಾಕ್ಕೊಂಡಿದ್ದೀನಿ ಅರ್ಧ kg ಚಿಕನಲ್ಲಿ. ನೆಕ್ಸ್ಟು ನಾನು ಗೋಡಂಬಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಗೋಡಂಬಿ ಪೇಸ್ಟ್ ಬಂದು ತುಂಬ ಏನು ಮಾಡ್ಕೊಂಡಿಲ್ಲ, ಯಾಕಂದರೆ ಅದು ಕ್ರೀಮಿ ಥರ ಬರಲಿ ಅಂತ ಕೆಲವರು ಹಾಕ್ಕೊತಾರೆ. ಆಮೇಲೆ ಟೇಸ್ಟು ಚೇಂಜ್ ಆಗುತ್ತೆ. ಚಿಕನ್ಗೆ ಖಾರ ಬಿದ್ರೇ ನನ್ನ ಪ್ರಕಾರ ಟೇಸ್ಟ್ ಆಗಿರೋದು. ಸೊ ನನಗಿಷ್ಟ ಅಷ್ಟಿಷ್ಟ ಆಗೋಲ್ಲ, ಬಟ್ ಬೇಕು ಇದು. ಸೊ ಅದಕ್ಕೋಸ್ಕರ ನಾನು ಮಾಡಿದ್ದೀನಿ, ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಪುದೀನ ಹಾಕ್ಕೊಂಡಿದ್ದೀನಿ. ಪುದೀನ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಗ್ರೈಂಡಲ್ಲಿ ಮಿಕ್ಸ್ ಮಾಡಿ ಹಾಕ್ಕೊತಾ ಇದ್ದೀನಿ. ನನಗೆ ಗೊತ್ತು ಎಷ್ಟು ಸಾಲ್ಟ್ ಬೇಕಾಗುತ್ತೆ ಅಂತ. ನೆಕ್ಸ್ಟು ನಾನು ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಕೆಲವರು ನಿಂಬೆಹಣ್ಣು ಬದಲು ವಿನಿಗರು ಹಾಕ್ಕೊತಾರೆ. ಸೊ ನನಗೆ ನ್ಯಾಚುರಲ್ ಆಗಿರಬೇಕು ಅನ್ನೋದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಇಲ್ಲಿ ಅರ್ಧ ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ಚಿಕನ್ಗೆ ಮೊದಲನೇ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಕೆಲವರು ಕೊನೆಯಲ್ಲಿ ಹಾಕ್ಕೊತಾರೆ ಖಾರ, ಉಪ್ಪು, ಹುಳಿ ಅಂತ ಬಟ್ ನಾನು ಇದನ್ನು ಮುದ್ದೆನೇ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಷ್ಟು ನನಗೆ ಗೊತ್ತಾಗುತ್ತೆ ಏನು ಎತ್ತ ಅಂತ. ನೆಕ್ಸ್ಟ್ ಏನು ಮಾಡ್ತಾಯಿದ್ದೀನಿ ಅಂದರೆ, ಸ್ವಲ್ಪ ಚಿಲ್ಲಿನ ಗ್ರೈಂಡ್ ಮಾಡಿಕೊಂಡು ಅದರದ್ದು ಜ್ಯೂಸ್ ತೊಗೊಂಡಿದ್ದೀನಿ. ಆ ಜ್ಯೂಸನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲೇಟರ್ ನನಗೇನಾದರೂ ಖಾರ ಬೇಕು ಅನಿಸಿದ್ರೆ ಮತ್ತು ಎಕ್ಸ್ಟ್ರಾ ಚಿಲ್ಲಿನ ಆ್ಯಡ್ ಮಾಡ್ಕೊತೀನಿ. ಸೊ ಈಗ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಗ್ರೀನ್ದು ಚಿಲ್ಲಿ ಪೇಸ್ಟು. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂದಮೇಲೆ ಎಲ್ಲ ನಾನ್ ವೆಜ್ಜಲ್ಲೂ ಇದ್ದೇ ಇರುತ್ತೆ. ಅದಾದಮೇಲೆ ನೆಕ್ಸ್ಟು ನಾನು ಮೊಸರು ಹಾಕ್ಕೊತಾ ಇದ್ದೀನಿ. ಮೊಸರನ್ನ ಎಲ್ಲ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಕರಿ ಎಲ್ಲ ಬೇಕು ಅಂತ. ಸೊ ಒಂದು 2-3 ಚಮಚ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸೈಡಿಗೆ ಎತ್ತಿಡ್ತೀನಿ. ಜೊತೆಗೆ ಈ ಮೊಸರನ್ನ ನಾನು ಆ್ಯಡ್ ಮಾಡ್ಕೊಳ್ಳೋದು ಸ್ವಲ್ಪ ಸಾಫ್ಟ್ನೆಸ್ ಆಗುತ್ತೆ ಚಿಕನು. ಈ ಸಾಫ್ಟ್ನೆಸ್ಗೋಸ್ಕರ ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕರಿನೂ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ಅನ್ನಿಸ್ತು ಯಾಕೋ ಖಾರ ಕಮ್ಮಿ ಆಗ್ಬೋದು ಅಂತ ನಾನು ಮತ್ತೆ ಚಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟು 4-5 ಟೊಮೊಟೊ ಪೇಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಹೇಗೆ ಮಿಕ್ಸ್ ಮಾಡ್ತೀನಿ ಅಂತ ನೀವೇ ನೋಡಿ. ಕೈಯೆಲ್ಲ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ, ಸ್ವಲ್ಪ ಸ್ಪೂನ್ ಯೂಸ್ ಮಾಡ್ತೀನಿ. ಏಕೆಂದರೆ ನಂದು ಸಣ್ಣ ಪಾಪು ಇದೆ. ಆ ಸಣ್ಣ ಪಾಪುಗೆ ನಾನು ಮುಟ್ಟಬೇಕಾದ್ರೆ ಖಾರ ಎಲ್ಲ ತಾಗಬಾರ್ದು ಅಂತ ನಾನು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಪೂನಲ್ಲಿ ಯೂಸ್ ಮಾಡಿದ್ರೂ ನೀಟಾಗಿ ಮಿಕ್ಸ್ ಮಾಡ್ತು ಅಂತಂದರೆ ನೀಟಾಗಿ ಮಿಕ್ಸ್ ಆಗುತ್ತೆ. ಕೈಯಲ್ಲೂ ಮಾಡ್ಬೋದು, ಕೆಲವ್ರು ಕೈ ಯೂಸ್ ಮಾಡ್ತಾರೆ. ನಾನಿಲ್ಲಿ ಪಾಪುಗೆ ಖಾರ ತಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಸ್ಪೂನಲ್ಲಿ ಕಲಿಸ್ತಾ ಇದ್ದೀನಿ. ಅದರಿಂದ ಏನೂ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಇದಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ 4-5 ಮೀಡಿಯಮ್ ಸೈಜ್ ಈರುಳ್ಳಿನ ಫ್ರೈ ಮಾಡ್ಕೊಂಡಿದ್ದೀನಿ. ಹೇಗೆ ಫ್ರೈ ಮಾಡಿದ್ದೀನಿ ಅಂದರೆ, ಫುಲ್ಲು ಫ್ರೈ ಮಾಡಿ ಕರುಮು ಅನ್ನೋ ಥರ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚಿಕನಿಗೆ ಮಿಕ್ಸ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸ್ವಲ್ಪ ಚಿಕನ್ ಎಲ್ಲ ಕಡೆ ಮಸಾಲೆ ಎಲ್ಲ ನೀಟಾಗಿ ಸ್ಪ್ರೆಡ್ ಆಗಲಿ ಅಂದ್ಬಿಟ್ಟು ಇನ್ನೊಂದು ರೌಂಡು ಸ್ಪೂನಲ್ಲೇ ಹಾಗೆ ತಿರುಗಿಸ್ಕೊತೀನಿ ಚೆನ್ನಾಗಿ. ಈರುಳ್ಳಿನೂ ಅಲ್ಲೇ ಮಿಕ್ಸ್ ಆಗಬೇಕಲ್ಲ ಹಾಗೆ. ಸೊ ಇದೊಂಥರ ಈಸಿ ಮೆಥಡು. ನನಗೆ ಸಡನ್ನಾಗಿ ಬೇಕು ಅಂದ ತಕ್ಷಣ, ಊರಿಂದ ಬಂದ ತಕ್ಷಣ ಚಿಕನ್ ಬೇಕು ಅಂದ ತಕ್ಷಣ ಈ ಥರ ಮಾಡ್ಕೊಳ್ಳೋದು. ಎಲ್ಲ ಮಿಕ್ಸ್ ಎಲ್ಲ ಆಗ್ತಿದ್ದಂಗೆ ಒಂದು 30 ಮಿನಿಟ್ಸು ಸೈಡಿಗೆ ಎತ್ತಿಟ್ಬಿಡಬೇಕು. ಅದಾದಮೇಲೆ ಸ್ಟವ್ ಆನ್ ಮಾಡಿಕೊಂಡು ನಾನು ಅದೇ ಆಗಲೇ ಹೇಳಿದ್ನಲ್ಲ ಆನಿಯನ್ನ ಫ್ರೈ ಮಾಡ್ಕೊಂಡಿದ್ದೆ ಅಂತ, ಅದನ್ನ ಕೊಬ್ಬರಿ ಎಣ್ಣೆಲೇ ಮಾಡ್ಕೊಂಡಿದ್ದೆ. ಸೊ ಈಗ ಅದರ ಪಾತ್ರೆಯಲ್ಲೇ ಸ್ವಲ್ಪ ಕೊಬ್ಬರಿ ಎಣ್ಣೆ ಇರೋದ್ರಿಂದ ಸ್ವಲ್ಪ ನನಗೆ ಬೇಕಾಗಂಗೆ 2-3 ಸ್ಪೂನು ಕೊಬ್ಬರಿ ಎಣ್ಣೆ ಹಾಕ್ಕೊತೀನಿ. ಅದರ ಆಲ್ರೆಡಿ ಪಾತ್ರೆಯಲ್ಲಿದೆ, ಸೊ ಕಾಯೋದಂಗೆ ವೇಟ್ ಮಾಡಬೇಕು. ಸೊ ಕೊಬ್ಬರಿ ಎಣ್ಣೆ ನನಗೆ ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡೋದ್ರಿಂದ ನಾನು ಕೊಬ್ಬರಿ ಎಣ್ಣೆನೇ ಪ್ರಿಫರ್ ಮಾಡ್ತೀನಿ. ರಿಫೈಂಡ್ ಆಯಿಲೆಲ್ಲ ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲ ನಾವು ಆವಾಗಿಂದನೂ ಕೊಕೊನೆಟೇ ಯೂಸ್ ಮಾಡ್ತೀನಿ. ನಿಮ್ಮನ್ನು ಕೊಕೊನೆಟ್ ಆಯಿಲ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಈಗಿನ ಕಾಲದಲ್ಲಿ ಆರೋಗ್ಯನೇ ಭಾಗ್ಯ ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನೋಡಿ ನೀವೇ ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ. ಕಣ್ಣೆದುರುಗಡೆನೇ ಯಾವ ಕೆಮಿಕಲ್ಲು ಮಿಕ್ಸ್ ಆಗಿರಲ್ಲ, ಏನಿರೋದಿಲ್ಲ. ಅದರಿಂದ ಕೊಬ್ಬರಿ ಎಣ್ಣೆ. ಈಗ ನಾನು ಕರಿಬೇವು ಹಾಕ್ಕೊತಾ ಇದ್ದೀನಿ. ಕರಿಬೇವು ಎಣ್ಣೆ ಕಾದಿರದ ಮೇಲೆ ಹಾಕೋದ್ರಿಂದ ಚಟಪಟ ಅಂತ ಸೌಂಡ್ ಬರುತ್ತೆ. ಆ ಸೌಂಡು ನನಗಿಷ್ಟ.
ಅದ್ರ ಜೊತೆಗೇ ಅದರ ಅಂಶ ಎಲ್ಲ ಬಿಡಬೇಕಲ್ಲ, ಅದಕ್ಕೋಸ್ಕರನೇ ಸ್ವಲ್ಪ ಎಣ್ಣೆಲಿ ಅದು ಚಟಪಟ ಅನ್ನಬೇಕು ಅನ್ನೋ ಥರ ಬಿಟ್ಕೊತಾರೆ ಎಲ್ಲರೂ, ಅದರ ಅಂಶ ಎಣ್ಣೆಲಿ ಸೇರಬೇಕು ಅಂತ. ಸೊ ಅದು ಚಟಪಟ ಅಂದು ಅದರ ಅಂಶ ಎಲ್ಲ ಬಿಟ್ಟು ಸ್ವಲ್ಪ ಕಾಯ್ತೀನಿ. ಅದಾದಮೇಲೆ ನಾನು 30 ನಿಮಿಷ ಮುಂಚೆ ನಾನು ಮಿಕ್ಸ್ ಮಾಡ್ಕೊಂಡಿರೋವಂಥ ಚಿಕನ್ ಮಸಾಲಾನ ಅದಕ್ಕೆ ಹಾಕ್ತೀನಿ. ಅಂದರೆ ಅಲ್ಲಿಂದ ಶಿಫ್ಟ್ ಮಾಡ್ತೀನಿ ಆ ಒಗ್ಗರಣೆಗೆ. ಮಿಕ್ಸ್ ಮಾಡಿರೋದನ್ನೆಲ್ಲ ಅಲ್ಲಿ ಶಿಫ್ಟ್ ಮಾಡಿದ್ಮೇಲೆ ನಾನು ಅದನ್ನ ಕದಡಕ್ಕೆ ಹೋಗೋದಿಲ್ಲ, ಅಂದರೆ ಇಮ್ಮಿಡಿಯೇಟ್ ತಿರುಗ್ಸೋಕ್ಕೆಲ್ಲ ಹೋಗೋದಿಲ್ಲ, ಹಾಗೇ ಬಿಟ್ಕೊತೀನಿ. ಯಾಕಂದರೆ ಚಿಕನ್ ಅಲ್ವಾ ಬೇಗ ಬೇಯ್ದುಬಿಡುತ್ತೆ. ಅದನ್ನು ತಿರುಗಿಸಿ ಅದು ಒಂಥರ ಮಿಕ್ಸ್ ಆಗಬಾರ್ದಲ್ಲ. ಸೊ ನಾನು ಹಾಗೇ ಬಿಟ್ಕೊತೀನಿ. ಆಲ್ರೆಡಿ ಪಾತ್ರೆ ಕಾಯ್ದಿರೋದ್ರಿಂದ ಅದೊಂಥರ ನಿಮಗೆ ಸೈಡಲ್ಲೆಲ್ಲ ಕಾಣಿಸ್ತಾ ಇದೆಯಲ್ಲ, ಬಬಲ್ ಥರ ಆ ಥರ ಬರ್ತಾಯಿದೆ. ಸೊ ಹೀಗೆಲ್ಲ ಮಸಾಲೆ ಎಲ್ಲ ಕಲಸಿ ಇದ್ರದ್ದೆಲ್ಲ ಮುಗೀತು. ಸೊ ಮಿಕ್ಸ್ ಮಾಡಿ ಹಾಕಿರೋದ್ರಿಂದ ಪಾತ್ರೆಗೆ ಹಾಗೆ ಬಿಟ್ಬಿಡಬೇಕು. ಸ್ವಲ್ಪ ಹೊತ್ತು ನಾನು ಸಿಮ್ಮಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಜಾಸ್ತಿ ಬೇಗ ಇಡ್ತು ಅಂದರೆ ಬೇಗ ಬೆಂದ್ಬಿಡುತ್ತೆ, ಅದು ಸರಿ ಅನಿಸೋದಿಲ್ಲ ನನಗೆ. ಸೊ ಸ್ಲೋವಾಗಿ ಚಿಕನ್ನ ಬೇಯಿಸ್ತಾ ಇದ್ದೀನಿ. ಸ್ಲೋವಾಗಿ ಬೇಗ ಬೆಂದ್ಬಿಡುತ್ತೆ. ಸೊ ನಿಧಾನಕ್ಕೆ ಬೇಯಲಿ, ಮಸಾಲೆ ಎಲ್ಲ ಹಿಡಿಬೇಕು. ಮಸಾಲೆ ಎಲ್ಲ ಅದ್ರ ಜೊತೆನೇ ಬೇಯಬೇಕಲ್ಲ. ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲ ಹಾಕಿರೋದ್ರಿಂದ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಟೈಮ್ ಕೊಡಬೇಕು. ಬೇಗ ಇಟ್ಬಿಟ್ಟು ಬೇಗ ಬೇಯಿಸ್ಬಿಟ್ಟು ಮಾಡ್ತೀನಿ ಅಂದರೆ ಅದು ಏನೋ ನಂಗೆ ಟೇಸ್ಟ್ ಅನ್ನಲ್ಲ. ಅಡುಗೆ ಅನ್ನೋದು ಒಂದು ಡೆಡಿಕೇಶನ್ ಅಲ್ವಾ. ಸೊ ನಿಧಾನಕ್ಕೆ ಬೇಯಲಿ, ಆಗ ಒಂದು ರುಚಿ ಅನ್ನೋದು ಬರುತ್ತೆ. ತಿಂತಾ ಇದ್ದರೆ ಅದು ನಮಗೆ ಸಮಾಧಾನ ಆಗಬೇಕು. ಒಂದು ಪೀಸ್ ತಿಂದರೂ ಸಮಾಧಾನ ಆಗಬೇಕು. ಒಂದೊಂದು ಸರಿ ಹೇಗಾಗೋಗುತ್ತೆ ಅಂದರೆ ಅರ್ಜೆಂಟಲ್ಲಿ ಮಾಡಿದ್ರೆ 10 ಪೀಸ್ ತಿಂದರೂ ಸಮಾಧಾನ ಆಗಲ್ಲ. ಏನಪ್ಪ ಹೀಗಾಗೋಯ್ತು ಅಂತ ಅನಿಸುತ್ತೆ. ಅದು ಬೇಡ ಆಗೋದು. ಅದಕ್ಕೋಸ್ಕರ ಡೆಡಿಕೇಶನ್ ಇರಬೇಕು ಅನ್ನೋದಕ್ಕೋಸ್ಕರ ಸ್ಲೋವಾಗಿ ನಿಧಾನಕ್ಕೆ ಬೇಯಿಸ್ತೀನಿ. ಇದ್ರ ಜೊತೆ ನಾನು ಬೇರೆ ಬೇರೆ ಕೆಲಸನೂ ಮಾಡ್ಕೊತಿರ್ತೀನಿ, ಈಸಿ ರೆಸಿಪಿ ಅಲ್ಲ. ಹಾಗಾಗಿ ಒಂದು ರೌಂಡ್ ಎಲ್ಲ ಬೆಂದಮೇಲೆ ನಿಧಾನಕ್ಕೆ ಆ ಕಡೆ ಈ ಕಡೆ ಮಿಕ್ಸ್ ಮಾಡ್ಕೊತೀನಿ. ನನಗೆ ಗೊತ್ತಾಗುತ್ತೆ ಅಲ್ಲಿ ಏನು ಆಯಿಲೆಲ್ಲ ಬಿಡ್ತಾ ಇದೆಯಾ ಅಂತ. ಆಯಿಲೆಲ್ಲ ಬಿಡ್ತಾ ಇದೆ ಅಂದರೆ ಇಟ್ ಇಸ್ ಡನ್ ಅಂತ. ಸೊ ಅದು ಇನ್ನೂ ಬೇಯಬೇಕು, ಇನ್ನೂ ನೀರು ಥರ ಇದೆ, ಚಿಕನ್ ಇನ್ನೂ ಬೇಯಬೇಕು ಅಂತ ಹಾಗೆ ಮುಚ್ಚಿಡ್ತಾ ಇದ್ದೀನಿ. ಮುಚ್ಚಿಟ್ಟು ಆಮೇಲೆ ಮತ್ತೆ ಇನ್ನೊಂದು ರೌಂಡ್ ನೋಡಿದಾಗ ಅಲ್ಲಿ ಇನ್ನೂ ಎಣ್ಣೆ ಬಿಟ್ಟಿದೆ, ರೆಡಿ ಆಗ್ತಾ ಇದೆ. ಒಂದು ರೌಂಡ್ ಇನ್ನೊಂದು ಸರಿ ಎಲ್ಲನೂ ತಿರುಗಿಸಿ ನೋಡಿಕೊಂಡು ಮತ್ತು ಹಾಗೆ ಎತ್ತಿಡ್ತೀನಿ. ಮತ್ತು ಮುಚ್ಚಿ ಇಟ್ಬಿಡೋಣ, ಬೇಯಲಿ ನಿಧಾನಕ್ಕೆ. ಯಾಕಂದರೆ ನಿಧಾನಕ್ಕೆ ಇಟ್ಟಿರೋದ್ರಿಂದ ನಿಧಾನಕ್ಕೆ ಬೇಯುತ್ತೆ, ಅರ್ಜೆಂಟಿಗಂತೂ ಬೇಯೋದಿಲ್ಲ. ನಾನು ಇಲ್ಲಿ ಪೆಪ್ಪರ್ನ ಏನು ಮಾಡಿದ್ದೀನಿ ಹಾಗೆ ಹಾಕಿದ್ದೀನಿ ಅಲ್ವಾ, ಅದನ್ನು ಹಾಗೆ ತಿನ್ನಬೇಕಾದ್ರೆ ನಿಮಗೆ ಮಧ್ಯದಲ್ಲಿ ಒಂದೊಂದು ಪೆಪ್ಪರ್ ಸಿಕ್ತು ಅಂದರೆ ತುಂಬ ಟೇಸ್ಟಿ ಅಂತ ಅನಿಸುತ್ತೆ. ಕೆಲವರು ಅದನ್ನ ಜಾಸ್ತಿನೂ ಹಾಕ್ಕೊತಾರೆ, ಪೆಪ್ಪರ್ ತಿನ್ನೋರು ಜಾಸ್ತಿ ಇತ್ತು ಅಂತಂದರೆ. ನಾನೊಂದು ಸ್ವಲ್ಪ ಮೀಡಿಯಮ್ ಆಗಿ ಹಾಕ್ಕೊಂಡಿದ್ದೀನಿ. ನನಗೂ ಚಿಕನ್ ಅಲ್ಲಿ ಸ್ಪೈಸಿ ಇಷ್ಟ ಆದರೆ ಏನು ಮಾಡ್ತೀರಾ, ಸಣ್ಣ ಪಾಪು ಇದೆ, ನಾನು ತಿಂದರೆ ಖಾರ ಅದಕ್ಕೂ ಖಾರ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ. ಈಗ ಚಿಕನ್ ರೆಡಿಯಾಗಿದೆ. ನಾನೇನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕ್ಕೊತೀನಿ. ನನಗೆ ಕ್ಯಾಪ್ಸಿಕಮ್ ಫ್ಲೇವರು ಚಿಕನಲ್ಲಿ ಬಿದ್ದರೆ ತುಂಬ ಇಷ್ಟ ಆಗುತ್ತೆ. ಕೆಲವರು ಮುಂಚೆನೇ ಹಾಕ್ಬಿಟ್ಟು ಬೇಯಿಸ್ಬಿಡ್ತಾರೆ, ಅದು ತುಂಬ ಬೆಂದರೆ ನನಗೆ ಅದಷ್ಟು ಇಷ್ಟ ಆಗೋಲ್ಲ. ಅದು ಫ್ಲೇವರು ಹೊರ್ಟೋಗುತ್ತೆ. ಅದಕ್ಕೆ ಫ್ಲೇವರು ಫ್ರೆಶ್ ಆಗಬೇಕು ಅಂತ ಅಂದರೆ ಲಾಸ್ಟಲ್ಲಿ ಕ್ಯಾಪ್ಸಿಕಮ್ ಹಾಕಿ ಎಲ್ಲ ಚಿಕನ್ನು ಬೆಂದ ಮೇಲೆ ಲಾಸ್ಟ್ ಇನ್ನೊಂದು ಫೈನಲ್ 5 ಮಿನಿಟ್ ಟಚಪ್ ಅನ್ನಾಗ ಹಾಕಬೇಕು. ಆಗ ನಿಮಗೆ ಹೆಂಗೆ ಅನಿಸುತ್ತೆ ಅಂತ ಹಾಕಬೇಕಾದ್ರೇ ಗೊತ್ತಾಗುತ್ತೆ. ಸ್ಮೆಲ್ ಘಮ ಅಂತ ಗರಂ ಮಸಾಲ, ಚಿಕನ್ ಮಸಾಲ, ಈ ಪೇಸ್ಟ್ ಎಲ್ಲ ಅದು ಮಿಕ್ಸ್ ಆಗಿರುತ್ತಲ್ಲ, ಘಮ ಅನ್ನೋದ್ರ ಜೊತೆಗೆ ಈ ಕ್ಯಾಪ್ಸಿಕಮ್ದು ಸ್ಮೆಲ್ ನೀಟಾಗಿ ಗೊತ್ತಾಗ್ತಾ ಇರುತ್ತೆ. ಸ್ವಲ್ಪ ಹೊತ್ತು ಮುಚ್ಚಿಡಬೇಕು, ಒಂದು 1/4 ಭಾಗ ಬೇಯಬೇಕು. ನಾನಿವತ್ತು ಪೂರಿ ಮಾಡ್ಕೊಂಡಿರೋದ್ರಿಂದ ಗ್ರೇವಿ ಜೊತೆ ತಿನ್ನಬೇಕಾದ್ರೆ ಸ್ವಲ್ಪ ಕರುಮ್ ಅಂತ ಅನ್ನಬೇಕು, ಆಗಿನ್ನೂ ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡ್ಕೊಂಡು ನೋಡಿ. ಕೆಲವರು ತುಂಬ ಬೇಯಿಸ್ಬಿಡ್ತಾರೆ, ಅದು ಒಂಥರ ಅವ್ರ ಥರ ಟೇಸ್ಟ್ ಇರ್ಬೋದೇನೋ, ಅವ್ರಿಗೆ ಟೇಸ್ಟ್ ಇದ್ದಾಗ. ಸೊ ನಾನು 1/4 ಭಾಗ ಮಾತ್ರ ಕ್ಯಾಪ್ಸಿಕಮ್ನ ಬೇಯಿಸ್ಕೊತೀನಿ. ಜೊತೆಗೆ ಹಾಗೇ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಈಗ ಸ್ವಲ್ಪ ತಾಗ್ತಿದ್ದಂಗೆ ಅದ್ರ ಮೇಲೆ ಹಿಂಗೆ ಉದುರಿಸ್ಬಿಟ್ಟು, ಅದನ್ನು ಅಷ್ಟೇ ನಾನು ಫುಲ್ಲು ಬೇಯಿಸೋಕೆ ಹೋಗೋದಿಲ್ಲ. ಲಾಸ್ಟ್ ಟಚಪ್ ಇದು ನಂದು. ಬೇಯಿಸ್ತಾ ಅಂದರೆ ಅದು ಕೊತ್ತಂಬರಿದು ಸ್ಮೆಲ್ ಬರ್ತಾ ಇರುತ್ತೆ. ನೀವು ನೋಡ್ಬೋದು. ನೀವು ಈ ಥರ ಟ್ರೈ ಮಾಡಿದಾಗ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗೆ ಅನ್ನಿಸ್ತು ಕ್ಯಾಪ್ಸಿಕಮ್ಮು ಮತ್ತು ಕೊತ್ತಂಬರಿ ಸೊಪ್ಪು ಸ್ಮೆಲ್ಲು. ನಾನು ಹೇಳಿದ್ದು ಇಷ್ಟ ಆಯಿತಾ, ಇಷ್ಟ ಆಗಲಿಲ್ವಾ ಅಂತ ಹೇಳಿ, ನನಗೂ ಗೊತ್ತಾಗುತ್ತೆ. ನಾನು ಅಂದ್ಕೊತಿರೋದು ಬೇರೆಯವ್ರಿಗೂ ಇಷ್ಟ ಆಗ್ತಾಯಿದೆ
ಅಂತ. ಸೊ ಇದು ನನ್ನ ಮೊದಲನೇ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ನನ್ನ ಥರನೇ ಚಿಕನ್ ಲವರ್ಸ್ ಇರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾರ್ಯಾರು ಚಿಕನ್ ಲವರ್ಸ್ ಇದ್ದಾರೆ, ನೀವು ಅಡುಗೆ ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಅವರಿಗೂ ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನನ್ನನ್ನು ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನನಗೆ ಅನ್ನಿಸ್ತಾ ಇದೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀರಾ, ಬಟ್ ಆದರೆ ಟೇಸ್ಟು ಹಾಗೇ ಇರಬೇಕಲ್ವ. ನೋಡಿದ ತಕ್ಷಣ ಚೆನ್ನಾಗಿದೆ ಆದರೆ ಟೇಸ್ಟೇ ಇಲ್ಲ ಅಂತಂತಂದರೆ ಏನು ಚೆನ್ನಾಗಿರುತ್ತೆ. ಅದು ಚಿಕನ್ ಅಂತಂದರೆ, ಸೊ ಚಿಕನ್ ಅಂದರೆ ನನಗಂತೂ ಭಾರಿ ಇಷ್ಟ. ಸೊ ಅದಕ್ಕೆ ಹೇಳ್ತಾಯಿದ್ದೀನಿ, ಯಾರ್ಯಾರು ಚಿಕನ್ ಲವರ್ಸ್ ಇದ್ದಾರೋ ಅವರಿಗೆಲ್ಲರಿಗೂ ಶೇರ್ ಮಾಡಿ, ಹೀಗೇ ಈ ಥರ ಅಂತ ಹೇಳಿ ಮಾಡ್ಕೊಳ್ಳಿ ಅಂತೇಳಿ ಅವರು ಕೂಡ ಕಮೆಂಟ್ ಮಾಡಲಿ, ಲೈಕ್ ಮಾಡಲಿ. ನಾನು ವೆಯ್ಟ್ ಮಾಡ್ತಾಯಿರ್ತೀನಿ ನನ್ನ ರೆಸಿಪಿ ಹೇಗಾಯಿತು ಅಂತ ನಿಮ್ಮಿಂದ ಕೇಳಬೇಕು ಅಂತ. ಕಮೆಂಟ್ ಮಾಡಿ. ನೆಕ್ಸ್ಟು ನಾನು ಇದೇ ಥರ ಚಿಕನ್ ರೆಸಿಪಿ ಜೊತೆನೋ ಇಲ್ಲ ಮಟನ್ ರೆಸಿಪಿ ಜೊತೆನೋ ಇಲ್ಲ ವೆಜ್ ಜೊತೆನೋ ನಿಮ್ಮ ಮುಂದೆ ಬರ್ತೀನಿ. ಅಷ್ಟರೊಳಗೆ ನೀವು ಹೇಗಿತ್ತು ಅಂತ ಒಂದು ಮಾತು ಹೇಳ್ತು ಅಂದರೆ ನನಗೂ ಖುಷಿ ಆಗುತ್ತೆ. ನನ್ನ ರೆಸಿಪಿ ಇಷ್ಟ ಆಗಿದೆ. ಆ್ಯಕ್ಚುಲಿ ಇದು ನಮ್ಮ ತಾಯಿಯವ್ರು ನನಗೆ ಹೇಳ್ಕೊಟ್ಟಿದ್ದು. ನಾನು ಇದನ್ನು ಶಾರ್ಟ್ ಟೈಮಲ್ಲಿ ಪ್ರಿಪೇರ್ ಮಾಡಬೇಕು ಅಂದರೆ ನಾನು ಇದನ್ನೇ ಯೂಸ್ ಮಾಡೋದು. ಈವನ್ ಬ್ಯಾಚುಲರ್ಸು ಮನೆಯಲ್ಲ ಕಾಲೇಜಲ್ಲಿ ಇರ್ತಾರಲ್ಲ, ಹಾಸ್ಟೆಲಲ್ಲೆಲ್ಲ ಅವರು ಕೂಡ ಇದನ್ನು ಮಾಡ್ಕೋಬೋದು. ಎಲ್ಲ ಮಸಾಲೆ ಗೊತ್ತಿತ್ತು ಅಂದರೆ ನೀಟಾಗಿ ಹಾಕಿ ಕಲಿಸೋದು, ಒಗ್ಗರಣೆ ಕೊಡೋದು, ಚಪಾತಿ ಜೊತೆ ಇಲ್ಲ ಪೂರಿ ಜೊತೆ ಇಲ್ಲ ದೋಸೆ ಜೊತೆ ತಿನ್ನೋದು, ಇಲ್ಲ ಅದನ್ನು ಫುಲ್ಲು ಡ್ರೈನೂ ಕೂಡ ಮಾಡ್ಬೋದು. ಸೊ ಶೇರ್ ಮಾಡಿ.